ಅನಿಸ್ತು, ಖುಷಿ ಆಯ್ತು. ಹಾಗೆ ನೋಡಿ ಇವರದ್ದು ಬಾಂಧವ್ಯ ನೋಡಿ ಎಂತ ಓವರ್ ಆಕ್ಟಿಂಗ್ ಮಾಡಿ ಸಾಯ್ತಾರೆ. ಅವ್ನು ಇನ್ನೊಂದು ಮದುವೆ ಆದ್ರೆ ಇನ್ನೊಂದು ವಾಷಿಂಗ್ ಮಿಷಿನ್ ಕೊಡ್ತೇವೆ ಅಂತ. ಇಂಥ ಬಂಗಾರದಂತ ಹೆಂಡತಿಯನ್ನು ಬಿಟ್ಟು ವಾಷಿಂಗ್ ಮಿಷಿನ್ ಬೇಕಾ? ಎಂತ ಪ್ರಜ್ಞೆ, ಎಂತ ಮಾಡುದು ವಾಷಿಂಗ್ ಮಿಷಿನ್. ಇದು ಫ್ಯಾಮಿಲಿ ಕಾರ್ ಅಂತ ಹೌದು, ಆದ್ರೆ ಇಷ್ಟು ಜನ ಅಂತ ಹೇಳಿಲ್ಲ. 36 ಲಕ್ಷ ಹೇಗೆ ಉಂಟು ನೋಡು. ಏನ್ ಹೇಳ್ತೀರಿ, ಇಷ್ಟು ಸಮಯ ಆದ್ಮೇಲೆ ಬರ್ತಾ ಇದ್ದೀರಿ? ಎಂತ ಹೇಳುದು, ನೀವು ಕರೆದ್ರಂತ ಬಂದೆ. ಸೈಲೆನ್ಸ್ ಹೇಳು. ಬಾಬಿ ಒಳಗೆ ಗೋಂಗ್ರ ಕಪ್ಪೆ. ಮನೆಯಲ್ಲಿ ಎಲ್ಲರೂ ಸೇರಿದೀವಿ ಅಂದರೆ ಒಂದು ಹೌಜ ಆಡ್ಲೇಬೇಕು. ಮಿಡ್ಲ್ ಆಯ್ತು, ಲಾಸ್ಟ್ ಲೈನ್ ಆಯ್ತು, ಜಲ್ದಿ ಪೈ ಆಯ್ತು. ಪಾಪ ಇಷ್ಟು ಒಂದು ಹೋಗಿಲ್ಲ. ಒಂದು ಇವನಿಗೆ ಹೊಡಿಯುವ ಬೇಜಾರಾಗಿದೆ. ವಾಷಿಂಗ್ ಮಿಷಿನ್ ಇದು ಕಾಲಲ್ಲಿ ಉಂಟು. ನಮ್ಮ ವಾಷಿಂಗ್ ಮಿಷಿನ್ ನೋಡಿದ್ರ ಆಯ್ತಾ, ಎಂತದು ಅದ್ರ ಹಿಂದೆ ನಾವು ಸಹ ಹೋಗ್ಬೇಕು. ಸ್ವಿಚ್ ಹಾಕಿದ್ರೆ ಒಂದು ಮೈಲ್ ದೂರ ಹೋಗ್ತದೆ. ಮದುವೆಗೆ ಕೊಟ್ಟ ವಾಷಿಂಗ್ ಮಿಷಿನ್ ಹೇಗಾಗಿದೆ ನೋಡಿ. ಇನ್ನೊಂದು ಕೊಡಿ. ಹೇಗಾಗಿದೆ, ಆದ್ರೆ ಕಾಲಿಲ್ಲ, ಅದರಲ್ಲಿ ಚಿಪ್ ಇಟ್ಟಿದ್ದೀರಲ್ಲ ಅಂತೇಳಿ ಹಾಗೆ ಇಟ್ಟರೆ ಆಗ್ತದೆ. ನಿನ್ನ ಅಮ್ಮ ಹೇಳುದು ವಾಷಿಂಗ್ ಮಿಷಿನ್ ಪೋತುನು ನಾನೊಂದು ವಾಷಿಂಗ್ ಮಿಷಿನ್ ಕೊರ್ಲ ಆಯ್ಕೆ ಅನ್ನ ಪಂಡೆ. ನಿನ್ನ ಅಪ್ಪನಲ್ಲಿ ಅವ್ನು ಇನ್ನೊಂದು ಮದುವೆ ಆದ್ರೆ ಇನ್ನೊಂದು ವಾಷಿಂಗ್ ಮಿಷಿನ್ ಕೊಡ್ತೇವೆ ಅಂತ. ಇಂಥ ಬಂಗಾರದಂತ ಹೆಂಡತಿಯನ್ನು ಬಿಟ್ಟು ಅವಳ ಅಪ್ಪ ಅಲ್ಲೇ ವಾಷಿಂಗ್ ಮಿಷಿನ್ ಬೇಕಾ? ವಾಷಿಂಗ್ ಮಿಷಿನ್ ಬೇಕಾ? ಇನ್ನೊಂದು ಮಗು ಮಾಡ್ತೇನೆ, ಕೊಡ್ತೀರಾ? ಮಗುವಿಗೆ ಇಲ್ಲ, ಮದುವೆಗೆ ಮಾತ್ರ. ಮಗು ಮಾಡು. ಎಂತ ಪ್ರಜ್ಞೆ, ಎಂತ ಮಾಡುದು ವಾಷಿಂಗ್ ಮಿಷಿನ್. ವಾಷಿಂಗ್ ಮಿಷಿನ್ ಬೇಕಾ ನಿಂಗೆ? ವಾಷಿಂಗ್ ಮಿಷಿನ್ ಬೇಕು ಅಂದ್ರೆ ನಂಗೆ ಬೇಡ, ಕೈಯೆಲ್ಲ ಹೋಗಿದ್ದೇನೆ. ನೋಡು ಅವನು ನೋಡು ಸೂರ್ ಕಾರ್ತಿಕ್ ವಿಶ್ಗೆ ಲಿಂಗ ಪರಿವರ್ತನೆ ನೋಡಿ, ಯಾರೊಟ್ಟಿಗೆ ಹೋಗುದಿಲ್ಲ. ಇವನೊಟ್ಟಿಗೆ ಇದ್ದ ಉಂಟಲ್ಲ, ಯಶುಗೆ ಬೆಚ್ಚದದ್ದು ನೋಡು, ಅಲ್ಲಿ ಒಂದು ಬೇಜಾರು. ಎಂತಕ್ಕ ಫೀಲಿಂಗು? ನಿಂತು ಖುಷಿ ಆಯ್ತು. ಹಾಗೆ ನೋಡಿ ಇವರದ್ದು ಬಾಂಧವ್ಯ ನೋಡಿ ಎಂತ ಓವರ್ ಆಕ್ಟಿಂಗ್ ಮಾಡಿ ಸಾಯ್ತಾರೆ. ಓ ದೇವರೇ, ಇದು ಫ್ಯಾಮಿಲಿ ಕಾರ್ ಅಂತ ಹೌದು, ಆದ್ರೆ ಇಷ್ಟು ಜನ ಅಂತ ಹೇಳಿಲ್ಲ. 36 ಲಕ್ಷ ಹೇಗೆ ಉಂಟು ನೋಡು. ಇವ ಸಣ್ಣ ರೂಪಿಗೆ ಹೋಗ್ತಾನೆ ಅಂತ ಅಭಿ, ಅದೇ ಹೋಗ್ಬೋದು ಅದ್ರೊಳಗೆ. ಎಷ್ಟು ಜನ ಇದ್ದಾರಾ? ಆಯ್ತು, ಹೋಗಿ ಬನ್ನಿ. ಕಲರ್ಫುಲ್ ಕಾರ್ ಅಲ್ಲ, ಅವರು ಒಂದು ರೈಡ್ ಹೋಗಿ ಬರ್ತಾರಂತೆ. ಅದು ನಮ್ದು ಎಲ್ರದ್ದು ಕಾರ್ ಮಗಳು. ಕಾರ್ ಯಾರು ತಗೊಂಡೋದ್ರು? ಕಾರ್ ಯಾರಮ್ಮ ಅಲ್ಲೇ ಹೋಯ್ತು. ಅಲ್ಲಾಗಿ ಹೋಯ್ತು. ಎಂತಮ್ಮ ಎಂತಾಯ್ತು? ಅಲ್ಲಿ ಕಾರ್ ತಗೊಂಡು ತೋರಿಸಿ ಮುಖ. ಕಾರ್ ಹೋದ ಪ್ಲೇಸಲ್ಲಿ ನೋಡುತ್ತಿದ್ದಾಳೆ. ಕಾರ್ ಬಂತು ಬಾಬೆ, ಕಾರ್ ಬಂತು. ಇಲ್ಲಿ ಎಂತ ಐತಮ್ಮ? ನೀವು ಕಾರ್ ತಗೊಂಡೋದಕ್ಕೆ ಪ್ರಸಿದ್ಧಿ ಬೇಜಾರ. ಫುಲ್ ಅಳ್ತಿದ್ದಾಳೆ. ಸೂಪರ್ ಗಾಡಿ ಅಂದ್ರೆ ಗಾಡಿಯ ಖುಷಿ ಹೋಗ್ತದೆ. ಗೊತ್ತೇ ಆಗ್ಲಿಲ್ಲ ಅವ, ನಿಜ ಗುಂಡಿ ಎಲ್ಲ ಗೊತ್ತೇ ಆಗ್ಲಿಲ್ಲ. ಸೂಪರ್ ಆಯ್ತಾ? ಅರ್ಧ ಕಾರಿ ಒಳಗೆ ಬೇಕು ಮಾರ. ಅರ್ಧ ಕಾರು ಒಂದು ಕೊಡ್ತಾನೆ ನಿಂಗೆ. ಅದು ಜನ ಎಷ್ಟಿದ್ರು ಅದ್ರಲ್ಲಿ? ಅರ್ಧ ಕಾರು. ಇವಳನ್ನ ಯಾಕೆ ಎಲ್ಲರೂ ಟೀಸ್ ಮಾಡ್ತೀರಾ? ಅದೇ ಫಸ್ಟ್ ಚಮ್ಯಕ್ಕ ನಂಗೆ ಒಂದು ಹೇಳ್ಬೇಕು, ಯಾಕೆ ಎಲ್ಲರೂ ಇವಳಿಗೆ ಟೀಸ್ ಮಾಡೋದು? ನಾನು ಪಾಪ ಅಲ್ಲ ನಿಜ. ಹೌದು, ಅವಳು ಅಲ್ಲಿಂದ ಇಲ್ಲಿಗೆ ಬಂದು ನೀವು ಈ ತರ ಟೀಸ್ ಮಾಡಿ ಇನ್ನು ಬರ್ತಾಳೆ ಅವಳು. ಇಲ್ಲಿಗೆ ಬರ್ತಾಳೆ. ಬಾಯ್. ಥ್ಯಾಂಕ್ ಯು ಬಂದದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಆಯ್ತು. ಅಲ್ಲ ಇವರು ಹೊರಟದ್ದು ದೂರ, ನಾನು ಚಪ್ಪಲ್ ಸಮೇತ ಆಗ್ಲಿಲ್ಲ ಮಾರೆ. ಅಲ್ಲಿ ಅವನು ಇನ್ನೂ ರೆಡಿ ಆಗಿಲ್ಲ ಡ್ರೈವರ್.
ಶ್ರವಣ್ ಕುಮಾರ್. ಒಂಚೂರು ಪೊರ್ತಿಗೆ ಬಲೆ ಬನ್ನಿ ಅತ್ತೆ. ಓ ಡ್ಯಾನ್ಸ್ ಬಂದೆ ಬಲೆ 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 ಬಲೆ. ಮೊನ್ನೆ ಕಾರ್ ಡೆಲಿವರಿ ಆಯ್ತಲ್ಲ, ಕಾರಿಗೆ ಡೆಲಿವರಿ ಆಯ್ತಾ ನಿಂದು? ಆಗ ಸಂತಾನ ಬಂದು ಇರ್ನೋ ಕಾರ್ ಅಂತ ಕೇಳಿದ, ನಿಂದು ಯಾವ್ದು ಕಾರ್ ಅಂತ ಇವ್ರ ಹತ್ರ. ಅದಕ್ಕೆ ಇವರು ನೆಕ್ಸಾನ್ ಅಂತ ಹೇಳಿದ್ರು. ಅದಕ್ಕೆ ಚಂದ ಎಬೆ ಅದ ಅದಕ್ಕೆ ಕಾರನೆಲ್ಲ ತಿಕ್ಕು ಜಾತಿ ಬೇಗ. ಈ ಕಾರ್ದ ಎದುರು ನೆಕ್ಸಾನ್ ಆಲ್ಟೋದೊಳಗೆ ದೋಜುಂಡ ನನ್ನ ಹತ್ರ ಹೇಳಿದ್ದಾರೆ. ಅಲ್ಲ, ನಾವು ಈಗ ಇಲ್ಲದಿದ್ರೆ ಹರ್ಷಿತಿದ್ದೆ ಕಾರು ಎಲ್ಲದಕ್ಕೂ. ಎಂತ ಫಂಕ್ಷನ್ ಇದ್ರು ಹರ್ಷಿತಿದ್ದೆ ಕಾರು ಆಚೆ ಈಚೆ ಹೋಗಿ. ಕಾರನೆಲ್ಲ ಕೈಗೆ ಬರ್ತದೆ ಆತ ಬೇಗ ನಾ ಇರ್ತಿ ಕಡೆ ಅನ್ಸೋದಿಲ್ಲ. ನೆಕ್ಸ್ಟ್ ಒಂದು ಬರ್ತದೆ ಗಾಡಿ ರಾಜ್ಯದ್ದು ಈ ವರ್ಷದಲ್ಲಿ ಇದೆ. ಇವಿಯಾ ವಿಡಿಯೋ ಮಾಡೋ ಜನ ನನ್ನ ಯೋಚನೆ. ಏನು ಹೇಳ್ತೀರಿ? ಇಷ್ಟು ಸಮಯ ಆದ್ಮೇಲೆ ಬರ್ತಾ ಇದ್ದೀರಿ. ಎಂತ ಹೇಳುದು, ನೀವು ಕರೆದ್ರಂತ ಬಂದೆ. ಹೊಸ ಮನೆ ಹೇಗಾಗ್ತಿದೆ? ಹೊಸ ಮನೆ ಖುಷಿ ಆಗ್ತದೆ. ಹಾಗೆ ತುಂಬಾ ಬಿಸಿ ಇತ್ತು, ಹಾಗೆ ಬರ್ಲಿಕ್ಕೆ ಆಗ್ಲಿಲ್ಲ ಇಲ್ಲಿಗೆ. ಎಂಟಿಗೆ ತಕ್ಕ ಲೈಟ್ ಆಗ್ತಿದ್ದಾನೆ ರೆಡ್. ಜೀವನ ಕಲರ್ಫುಲ್ ಆಗಿದೆ. ಹಾಗೆ ಕಲರ್ಫುಲ್ ಹಳೆ ಫಿಲ್ಮ್ ಅಲ್ಲಿ ಅದು ಕೋಪ ಬರುವಾಗ ಕೆಂಪು ಲೈಟ್ ಬೀಳುದು, ಹಾಗೆ ಹಾಗೆ ಕಾಣ್ತಾ ಉಂಟು. ಎಂಟಿ ಬಂದಾಗ ರೆಡ್ ಲೈಟ್ ಆಗ್ತಿದ್ದಾನೆ. ಎಂಟಿ ಬರೋ ರೆಡ್ ಲೈಟ್ ಅಲ್ಲ, ಬ್ಲೂ ಲೈಟ್. ಯಾಕೆ ಬ್ಲೂ ಲೈಟ್ ಇದೆ ಅರ್ಥ ಏನು? ಅದು ಬ್ಲೂ ಬೇಡ ಹಾ ಬನ್ನಿ ಬಾ ಬಾ. ಇಲ್ಲಾಂದ್ರೆ ಪಿಂಕಿ ಹೊಡಿತಾಳೆ ಬಾ. ಮಗಳಿಗೆ ಬೇಜಾರು ಈಗ. ಗಾಡಿ ಬಂತಾಯ್ತಾ? ಈಗ ಎಲ್ಲಿಂಟು ಕಾರ್? ಬನ್ನಿ ಹೌಸಿ ಹೌಸಿ. ಆಫ್ ಲಾಕ್ ಮಾಡಿದ್ರೆ ಆಫ್ ಆಗ್ತದೆ. ಅವಳಿಗೆ ನೀವು ಕಾರ್ ತಗೊಂಡೋದಕ್ಕೆ ಬೇಜಾರು. ಹೌದಾ? ಅಪ್ಪಳ ಕಾರ್ ತಗೊಂಡು ಹೋದಾ? ಹೌದಾ? ಹಾಗೆ ಬೇಜಾರು ಮಾಡಬಾರ್ದು ಆಯ್ತಾ. ಮನೆಯಲ್ಲಿ ಎಲ್ಲರೂ ಸೇರಿದ್ದೀವಿ ಅಂದರೆ ಒಂದು ಹೌಸ್ ಆಡಲೇಬೇಕು. ಹೌಸ್ ಆಡ್ತಿದ್ದೀವಿ. ಸೈಲೆನ್ಸ್ ಹೇಳು. ಅನಿತಾ ಚಿಕ್ಕಮ್ಮ ಪೆನ್ನಿನ ವ್ಯವಸ್ಥೆ ಮಾಡಿದ್ದಾರೆ. ಒಂದು ದೊಡ್ಡದು ಇಷ್ಟು ದೊಡ್ಡ ಪೆನ್ಸಿಲ್ ಇತ್ತು, ಎಲ್ಲ ಚಿಕ್ಕ ಚಿಕ್ಕದು ಮಾಡಿ ಕಟ್ ಮಾಡಿ. ಎಷ್ಟು ನೋಡಂತೆ ಪೆನ್ಸಿಲ್ ಅನ್ನು ಈಗ ಇದನ್ನು ಹೇಗೆ ಮಾಡಿಟ್ಟಿದ್ದಾಳೆ ಪೆನ್ಸಿಲ್ ಅನ್ನು. ಇದು ನೋಡಿ ಪೆನ್ಸಿಲ್ ಎಷ್ಟು ಉದ್ದ ಇದೆ, ಇವಳ ಕೈಯಲ್ಲಿ ಇಷ್ಟು ಸಣ್ಣದು ಕಾಣ್ತದೆ. ಬರ್ಬೋದು, ಹಣ ಬರ್ಬೋದು ಅಂತ ನಿರೀಕ್ಷೆ ಇದೆಯಾ? ಬರ್ತದೆ ನೋಡುವ. ಅವಳಿಗೆ ಬರೋದು ನಂಗೆ ಬರ್ತದೆ. ಇದೆಂತ ಇಲ್ಲಿ ಆಟಲ್ಲಿ ಹೆಲ್ಪರ್ ನಂಗೆ. ಅವನಿಗೆ ನೋಡ್ಲಿಕ್ಕೆ 4 ಕನ್ನಡಕ ಬೇಕು ಅವನಿಗೆ. ಬಂದವರಿಗೆ ವಾಪಸ್ ಇಲ್ಲ, ಬಂದವರಿಗೆ ವಾಪಸ್ ಇಲ್ಲ ಅಂತ. ನನಗೆ ಬರ್ತದೆ. 60 ರೂಪಾಯಿ ಇದು ತಗೊಂಡಿದ್ದಾನೆ ಫುಲ್ ಶೀಟ್. ಮಜಾ ಇದೆ ಅಂತ ಗೊತ್ತಾ? ಒಂದು ಸೀಟ್ ತಗೊಂಡು ಅವರಿಗೆ ಒಂದು ಸತಿ ಬರೋದ್ರೆ ಮಜಾ ಇಡುದು. ಈಗ ಎಲ್ಲರ ಚಿತ್ತ ದೊಡ್ಡನತ್ತ. ಎಲ್ಲರ ಮನಸ್ಸಲ್ಲಿ ಎಂತ ಆಗ್ತದೆ ಗೊತ್ತುಂಟಾ? ಇವನಿಗೆ ಒಂದು ಸಹ ಸಿಗಬಾರ್ದು. ಈಗ ಆಟ ಶುರು. ಚಿಕನ್ ಸ್ಪಾನ್ಸರ್, ಚಿಕ್ಕ ಸ್ಪಾನ್ಸರ್. ಜಲ್ದಿ ಬಾಯಿ 300 ನನ್ನ ಸ್ಪಾನ್ಸರ್. ಕೊಡ್ತೀರಾ? ಕೊಡಲಿಲ್ಲ, ನಾನು ಕಂತಲ್ಲಿ ಕೊಡುದು ವಾರಕ್ಕೆ 50 ರೂಪಾಯಿಗೆ. ಫಸ್ಟ್ ಫ್ಲೋರ್ 70, ಸೆಕೆಂಡ್ ಫ್ಲೋರ್ 50. ಜಯಂತಿ ಅತ್ತೆ ಮತ್ತು ತೆಂಕಿಲದ ಅತ್ತೆ ಹೇಗೆ ಕೂತಿದ್ದಾರೆ ಅಂದ್ರೆ ನಾನೇ ನಿಮಗೆಲ್ಲರಿಗೂ ದುಡ್ಡು ಕೊಡ್ತೇನೆ, ನಾವು ನೋಡ್ತೇವೆ ಅಂತ. 75, 21. ಪೂಜಾತಿಗೆ ಜಲ್ದಿ ಪಾಯ್ 60 ರೂಪೀಸ್. ಎಷ್ಟು ಚೀಟಿ? 2 ಚೀಟಿಯಲ್ಲಿ ಜಲ್ದಿ ಪಾಯ್ ಅಂತ. ಅಂತ ತೋರ್ತಿದ್ರೆ
ಅಲ್ಲಲ್ಲಿ ಮಲಗ್ತಾನೆ ಅಂತ ಅವ. ನೋಡಿ ಲಾಸ್ಟ್ ಲೈನ್ ಪಿಂಕಿಗೆ ಮತ್ತು ಪೂಜಾತಿಗೆ ಬಂದಿದೆ. ಪಾಪ ದೊಡ್ಡಣ್ಣ ಆಟದ ಅರ್ಧದಲ್ಲೇ ದೊಡ್ಡಣ್ಣ ಟಿಕೆಟ್ ಸೇಲ್ ಮಾಡ್ತಾನಂತೆ. ಆಗಿದೆ 12, 37, 71, 81. ಮಿಡಲ್ ಲೈನ್ ಹೋಯ್ತು ವಾರ್ಷಿಕನಿಗೆ, ಮಿಡಲ್ ಆಯ್ತು, ಲಾಸ್ಟ್ ಲೈನ್ ಆಯ್ತು, ಜಲ್ದಿ ಪೈ ಆಯ್ತು. ಪಾಪ ಇಷ್ಟು ಒಂದು ಹೋಗ್ಲಿಲ್ಲ. 83 ಎಂತ ಪಿಂಕಿ ನಿಮ್ಗೆ ಎಲ್ಲ ನಿನ್ಗೆ ನಿನ್ನ ಅಪ್ಪನಿಗೆ ಇರ್ತಿದ್ದೆ. ಭ್ರಮೆ ಇರ್ಬೇಕು, ಜಾಸ್ತಿ ಭ್ರಮೆ ಇರ್ಬಾರ್ದು. ಒಂದೇ ಫ್ಯಾಮಿಲಿಗೆ ಒಂದೇ ಪ್ರೈಸ್ ಇಡ್ಬೇಕು ಅಲ್ಲ. 88 2 ಸಲ ಹೇಳಿದ್ಯಾ ಅಂತ. ಒಂದು ಇವನಿಗೆ ಕೊಡುವ ಬೇಜಾರಾಗುತ್ತೆ. 24 ದೊಡ್ಡಣ್ಣ ಒಂದು ಒಳ್ಳೆ ಮೆಸೇಜ್ನ ಪಾಸ್ ಮಾಡ್ತಿದ್ದಾನೆ. ಪಾಪಿ ಟವರ್ ಹತ್ತಿದ್ರು ನೆಟ್ವರ್ಕ್ ಸಿಗುದಿಲ್ಲ ಅಂತ ಹತ್ತಿದ್ದು ಡೈಲಾಗ್. ನಮಗೆ ಸಿಗ್ಲಿಲ್ಲ ಅಂತ ಬೇಜಾರಿಲ್ಲ, ಇವರಿಗೆ ಸಿಗ್ಲಿಲ್ಲ ಅಂತ ಖುಷಿ ಜಾಸ್ತಿ. ನಾನು ಹೇಳ ಇದರಲ್ಲಿ ಖಂಡಿತ ಸಿಕ್ಕಿರ್ತದೆ. ಅಲ್ಲ ಇವನಿಗೆ ಇದರಲ್ಲಿ ಖಂಡಿತ ಸಿಕ್ಕಿರ್ತದೆ. ಇನ್ನೊಂದು ಫುಲ್ ಹೌಸ್ ಬಂದ್ರೆ ದಯವಿಟ್ಟು, ಇನ್ನೊಂದು ಫುಲ್ ಹೌಸ್ ಬಂದ್ರೆ ನಮ್ಮ ಫ್ಯಾಮಿಲಿ ಬರುವಾಗ ನಾನೇ ಕೇಳ್ತೀನಿ, ದಯವಿಟ್ಟು ಬಿಟ್ಟು ಕೊಡಿ ಇವನಿಗೆ. ಮೆಲ್ಲ ಮೆಲ್ಲ ಇವನಿಗೋಸ್ಕರ ಮೆಲ್ಲ. 77, 53, 86, 86, 84. ನೋಡಿ ಗಂಡ ಸೋಲಿಕ್ಕೆ ಬಿಡುದಿಲ್ಲ ಹೆಂಡತಿ, ಇದೇ ನಿದರ್ಶನ. ಗಂಡನನ್ನ ಸೋಲಿಕ್ಕೆ ಬಿಡುದಿಲ್ಲ ಹೆಂಡತಿ. ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಳು ಮಹಿಳೆ ಇರ್ತಾಳೆ ಅಂತ. ಹೇಗೆ ಇದು ಗಂಡನನ್ನ ಸೋಲಿಕ್ಕೆ ಬಿಡ್ಲಿಲ್ಲ. 2 ಟಿಕೆಟ್ ಅಲ್ಲಿ ಗೆಲ್ಸಿದ್ರು ನೋಡಿ. ಫಸ್ಟ್ ಟೈಮ್ ಹೀಗೆ ಟ್ರೈ ಮಾಡಿದ್ರು. ಇದು ಫಸ್ಟ್ ಟೈಮ್. ಹೌದು, ಅದೇ ಗೊತ್ತುಂಟಾ, ಇದರಲ್ಲಿ ನಮ್ದು ಇದ್ರೆ ಇದರಲ್ಲಿ ನಮ್ದು ಹುಟ್ಟಿ ನೋಡ್ಬೇಕು. 4-5 ಮಿಸ್ ಆಗಿದೆ. ಅಸಿಸ್ಟೆಂಟ್ ಬೇಕಿತ್ತು, ಇನ್ನೊಂದು ಜನ ಬೇಕಿತ್ತು ಅವರಿಗೆ ಟಿಕ್ ಮಾಡಲಿಕ್ಕೆ. ಆ ಲಾಸ್ ಅಲ್ಲಿ ಈ ಅಸಿಸ್ಟೆಂಟ್ಗೆ ದುಡ್ಡು ಬೇರೆ ಕೊಟ್ಟು 20 ರೂಪಾಯಿ ಟಿಕೆಟ್ ತಗೊಂಡು 25 ರೂಪಾಯಿ ಟಿಕೆಟ್ ತಗೊಂಡ್ಯ. 20 ರೂಪಾಯಿ ದುಡ್ಡು ಕೊಟ್ಟದು. 20 ರೂಪಾಯಿ ಟಿಕೆಟ್ ಉಂಟು ತಂದಿದ್ದಾರೆ. ಇಲ್ಲ ಜಗಚಿಕನಿಗೆ ಆಗ್ಲೇ ಬಂದಿದೆ. ಯಾವ ನಂಬರ್ಗೆ ಯಾವ್ದು ಟಿಕ್ ಹಾಕ್ಬೇಕು ಅಂತ ಗೊತ್ತಾಗದೆ ಅವನ ಹತ್ರ ಕೇಳ್ತಿದ್ದಾನೆ. ನಾನು ನೋಡುವಾಗ ಬೇಜಾರಾಗ್ತದೆ. ಅವನು ಅಷ್ಟು ತಕೊಂಡ ಒಂದು ಸಹ ಬರಲಿಲ್ಲ. ನಿನಗೆ ಒಂದು ಸಿಕ್ಕಿತಲ್ಲ, ಅದನ್ನು ಕೊಡಂತ ಕೊಡು. ನನ್ನ ಅಂಗಡಿದು ಹೆಸರು ಫೇಮಸ್ ಆಗಿದೆ ಅಂತ ಸ್ಪಾನ್ಸರ್ ಮಾಡಿದ್ದು. ಇವರು ಫಸ್ಟ್ ಮ್ಯಾಚಲ್ಲಿ ಔಟ್ ಆಗಿದ್ದಾರೆ. ಅದಕ್ಕೆ ಇವನಿಗೆ ಶಿವ ಜ್ಯುವೆಲ್ಲರ್ಸ್. ಓ, ನೀನು ಸ್ಪಾನ್ಸರ್ ಮಾಡಿದ್ದ?
2,500 ಅಷ್ಟೇಯಾ? 1,000ಕ್ಕೆ ಇದು ಬರೆಸಿದಾರ? ಅಭಿದು ಸ್ಪಾನ್ಸರ್ ನೋಡಿ ಚಿಕ್ಕ, ಶಿವ ಜ್ಯುವೆಲ್ಲರಿ. ಇಲ್ಲಿ ಇವರ ಕಾಲೇಜ್ ಇದ್ದು ಕ್ರಿಕೆಟಲ್ಲಿ. ಎಲ್ಲಿ ಎಂತ ನವಮಿ ಎಂಟರ್ಪ್ರೈಸ್ ಎಷ್ಟು ಕೊಟ್ಟರೆ? 500 ರೂಪಾಯಿ ಕೊಟ್ಟಿರ್ಬೋದು. 3,000 ಕೊಟ್ಟಿದ್ದೇನೆ. ಹೌದಾ? 3,000? ಮಿಡ್ಲಲ್ಲಿ 3,000? ಹಿಂದೆ ಇಲ್ಲ ಇಲ್ಲ ಆದ್ರೂ 1,500ಗೆ 30 ಜರ್ಸಿಯಲ್ಲಿ ಹಾಕಿದ್ದಾರೆ. ಅವ ಕೊಡುದಿಲ್ಲ, 1 ವಾರ ಇಲ್ಲ, 1 ವಾರ. ಇವರಿಬ್ಬರಿಗೆ ಬರುದಿಲ್ಲ, ಆದ್ರೂ ಬಂದಿದ್ದಾರೆ, ಆಟ ಆಡ್ತಿದ್ದಾರೆ. ಈಗ ಬಂದೇ ಬರ್ತದೆ. ಪ್ರಜ್ಞಾನ ಅಪ್ಪ ಮತ್ತು ಅಮ್ಮ, ನನ್ನ ಅತ್ತೆ ಮಾವ ಇಬ್ರು ಹೊರಟಿದ್ದಾರೆ. ಪ್ರಣೀತ್ ಬಾಬು ಬಾಯ್. ಅದು ಕಾಣಲಿ ಅಂತೇಳಿ ಎಷ್ಟು ಡಾರ್ಕ್ ಸೀರೆ ಹಾಕ್ಕೊಂಡು ಬಂದಿದ್ದು ಅತ್ತೆ. ಓನಮ್ಮ ಇವನೆಂತ ಇದೆಂಥದ? ಅದೆಂತ? ಆ ಪೆನ್ನಲ್ಲಿ ಚಿತ್ರ ಬಿಡಿಸೋದು. ಅವಳು ಕೊಡ್ತಾಳೆ ಆನೆ, ಗಂಡ ಏನು ಬೇಕಾದ್ರೆ ಮಾಡಲಿ. ನಂಗೇನು ಗೊತ್ತು ಅವ್ರು ಹಾಗೆ ಮಾಡುದು. ಮತ್ತೆ ನಿಮಗೆ ಕಾಣುದಿಲ್ಲ ಅಲ್ಲಿ ನೋಡುವಾಗ? ನಾನೇನು ಉಜ್ಜಿದ್ದೆ. ಅಜ್ಜಿ ಕಲೆಕ್ಷನ್ ಆಯ್ತಾ? ಕಲೆಕ್ಷನ್ ಆಯ್ತಾ? ಬಾ ಓಡಿ ಹೋಗೋ. ನಿಂದೆಂತ ಸ್ಲೋಗನ್? ಬಾವಿ ಒಳಗೆ ಗೋಂಕ್ರ ಕಪ್ಪೆ. ಎರಡು ಸರ್ತಿ ಹೇಳಿದ್ದ, ದುಡ್ಡು ಕೊಡ್ಲಿಲ್ಲ ಇನ್ನೂ ಸಹ, ಅದಕ್ಕೆ ನಾವು ಹೇಳುದಿಲ್ಲ. ಲೈನ್ ಎಲ್ಲ 40 ಫಸ್ಟ್ ಫುಲ್ 50, ಸೆಕೆಂಡ್ ಫುಲ್ 40. ಅದಕ್ಕೂ ಎಂತ ಸಂಬಂಧ? ಅದು ಔಷಧಿಗೆ ಸಂಬಂಧವಿಲ್ಲ. ನೀನು ಹೇಳ್ತಿರೋದು ಒಬ್ಬನಿಗೆ ಸಂಬಂಧ ಮಾಡುತ್ತೆ. ಬಾವಿಯೊಳಗೆ ಎರಡನೇ ಆಟಕ್ಕೆ ಎಷ್ಟು ತಗೊಂಡಿದ್ದೀರಿ? ಹಂಗೆ ಸ್ಪಾನ್ಸರ್ ನೆಕ್ಸ್ಟ್ ನಂಬರ್ ಹೇಳಿದ ಮೇಲೆ ನಂದು ನಂಬರ್ ಬಂತು, ನಂದು ಆಯ್ತು ಅಂತ ಹೇಳಿಲ್ಲ, ಕನ್ಸಿಡರೇಷನ್ ಇಲ್ಲ. ಒಂದೇ ಸಲ ಆಯ್ತಾ, ಯಾರಿಗಾದ್ರೂ ಒಬ್ಬರಿಗೆ ಆಯ್ತು ಅಂತಂದ್ರೆ ಅದು ಆಯ್ತು. ಈಗ ಯಾರಿಗಾದ್ರೂ ಫಸ್ಟ್ ಲೈನ್ ಜಲ್ದಿ ಬೈ ಏನು ಬಂದ್ರೆ ಸಂತು ತರಕ್ಕೆ ಹೋಗ್ಬೇಕು. ಹೇಗೆ ಬರದಿದ್ರೆ ಅವನಿಗೆ ಹೋಗಿ ಹೊಡೀರಿ. 3 ಹೇಳಿಕೊಡುತ್ತೇನೆ. 33, 61, 18, 85, ತೋರಿಸ್ಬೇಡ, ಹೋಗ್ತದೆ. 16. ಇನ್ನದೇ ಅದು. ಅಲ್ಲಿ ಉಂಟು ಪುಟ್ಟಿ. 16 ಆಯ್ತಲ್ಲ. ನನ್ನ ಮಗ ಯಾರಿಬ್ಬರಿಗೆ ಲಾಸ್ಟ್ ಲೈನಾ? ಹರ್ಷಿತಿಗೆ ಸಹ ಯಾರು? ನಿಮಗೆ ಬಂತ? 4 ಜನಕ್ಕೂ ಬಂತು. ಹೌದಾ? ಹರ್ಷಿತಿಗೆ ಸಹ ಪೂಜಕ್ಕನಿಗೆ ಬಂತು, ಕಿಶೋರಿಗೆ ಬಂತು. ಭಯಂಕರ ನಾವೆಂತ ಕಿತಾಪತಿ ಅಂತ ಮಾಡಲಿಲ್ಲ. ಕಿತಾಪತಿ ಅಂತ ಮಾಡಲಿಲ್ಲ. ಟ್ರಿಕ್ ಎಂತ ಅಂದರೆ ಜಗ್ಗಣ್ಣನ ಹೊಟ್ಟೆ ಮೇಲೆ ಟಿಕ್ ಹಾಕಿದ ಅಷ್ಟೇ. ಟಿಕ್ ಹಾಕಿ ಎಲ್ಲ ಬರ್ದಿದ್ದೆ. ಈ ಶನಿವಾರ ಎಲ್ಲಿಗಾದ್ರೂ ಟ್ರಿಪ್ಪಿಗೆ ಹೋಗೋಣ? ಎಲ್ಲಿಗೆ? ಈ ಶನಿವಾರ ಆಗುತ್ತಾ ಎಲ್ಲರಿಗೆ?
ಒಂದೇ ಬಾಯ್ಸ್ ಮಾತ್ರ ಮುನ್ನಾರಿಗೆ ಅಂದ್ರೆ ನಿಂಗೆ ನಿನ್ನ ಹೆಂಡತಿ ಬೇಕೇ ಬೇಕಾ? ಅಲ್ಲ ಫ್ಯಾಮಿಲಿ ಒಂದು ಹೋಗ್ಲಿಕ್ಕೆ ಉಂಟು ಫುಲ್ ಫ್ಯಾಮಿಲಿ ಬೇರೆ ಹೋಗ್ಲಿಕ್ಕೆ ಉಂಟು. ಈಗ ಹೆಂಡತಿ ಬಿಟ್ಟೆ ಹೋಗ್ಲಿಕ್ಕೆ ನೀನ್ ಬೇಕಾದ್ರೆ ಎಲ್ಲಿದ್ದಲ್ಲ ಹೆಂಡತಿ ಅವಳು ಬಿಡ್ತಾಳೆ. ಹೋಗುವ ಪೋಲಿ ಆತ ನಮ್ಮ ಪ್ಲಾನ್ ಮಾಡ್ಕೊಳ್ಳಿ. ಮುನ್ನೂರು ಹೋಗು ಬೆಸ್ಟ್. ನಿನ್ನ ಹುಡುಗಿ ಜೊತೆ ಹೋಗ್ಬೇಕು ಮುನ್ನಾರ್. ಹೌದು ಅವನಿಗೆ ಐಡಿಯಾ ಇದೆ. ರಾಜು ನಿಂಗೆ ಹನಿಮೂನ್ ಹೋದ ಐಡಿಯಾ ಉಂಟಲ್ಲ ಮುನ್ನಾರಿಗೆ ನೀನು ಹನಿಮೂನ್ ಹೋದ ಅಲ್ಲಿಗೆಲ್ಲ ಅದರದ್ದು ಪ್ಲಾನ್ ಮಾಡ್ತೀಯಾ? ಮುನ್ನಾರಿಗೆ ಬರೀ ಹುಡುಗರಂತೆ